ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ದಿನದಂದು ನಾನು ಫ್ರೈಡೇ ವ್ಲಾಗ್ನ ಮಾಡ್ತಾ ಇದ್ದೀನಿ. ನಾನು ಬೇಗನೆ ಎದ್ದೆ. ವಿಡಿಯೋ ಆನ್ ಮಾಡೋಷ್ಟರಲ್ಲಿ ಆಲ್ರೆಡಿ 5:40 ಆಗೋಗಿತ್ತು. ಸೊ ಲೆಟ್ಸ್ ಸ್ಟಾರ್ಟ್ ಅಂತ ಹೇಳಿ ಫಸ್ಟು ನಮ್ಮ ಮನೆಯ ಅಡುಗೆ ಮನೆಗೆ ಎಂಟ್ರಿ ಆದೆ. ಅಲ್ಲಿ ಎಲ್ಲ ಒಂದು ಕ್ಯಾಪ್ಚರ್ ತಗೊಂಡು ಹೇಗಿತ್ತು ಅಂತ ಅದನ್ನು ನೋಡಿಕೊಂಡು ನಂತರ ಡೋರ್ ಓಪನ್ ಮಾಡಿದೆ. ಇನ್ನು ಸೂರ್ಯ ಅವರು ಬಂದಿರಲಿಲ್ಲ, ಹಾಗೆ ಮುಸುಕು ಕವಿದ ವಾತಾವರಣವಿತ್ತು. ಅದನ್ನು ಕೂಡ ಒಂದು ಕ್ಯಾಪ್ಚರ್ ಮಾಡಿಕೊಂಡೆ. ಇವತ್ತಂತೂ ತುಂಬಾನೇ ಇದೆ ಕೆಲಸ ಮಾಡೋದು, ಎಷ್ಟು ಮಾಡಿದ್ರೂ ಮುಗಿಯಲ್ಲ, ಅಷ್ಟು ಕೆಲಸ ಇದೆ. ಸೊ ಈಗ ಒಂದೊಂದೇ ಸ್ಟಾರ್ಟ್ ಮಾಡಬೇಕು. ಮೊದಲನೇದಾಗಿ ನಾನು ಅಡುಗೆ ಮನೆನ ಕ್ಲೀನ್ ಮಾಡ್ಕೊಬೇಕು. ಅಡುಗೆ ಮನೆ ವಾರ್ಡ್ರೋಬ್ಸು, ಅಡುಗೆ ಮನೆ ಟೈಲ್ಸು, ಅಡುಗೆ ಮನೆ ಸ್ಲ್ಯಾಬ್ಸು ಇದು ಕೂಡ ಎಲ್ಲ ಕ್ಲೀನ್ ಮಾಡ್ಕೊಬೇಕು. ತುಂಬಾನೇ ಜಿಡ್ಡಾಗಿದೆ ಎಣ್ಣೆದು, ಮತ್ತೆ ಅಡುಗೆ ಮಾಡಿರೋದೆಲ್ಲ ಚೆಲ್ಲಿರೋದು ಎಲ್ಲಾನು ಕೂಡ ತುಂಬಾನೇ ಜಿಡ್ಡಾಗಿತ್ತು. ಸೊ ಸ್ಕ್ರಬ್ಬರ್ ತಗೊಂಡು ಲಿಕ್ವಿಡ್ ಹಾಕೊಂಡು ನಾನ್ ಗಟ್ಟಿನಾ ನೀನ್ ಗಟ್ಟಿನಾ ಅಂತ ಮಾಡ್ಕೊಂಡು ತಿಕ್ಕಿ 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 ತೊಳೆದಿದ್ದಾಯ್ತು, ಒರೆಸಿದ್ದಾಯ್ತು ನಂದಂತೂ. ಸೊ ಅಡುಗೆ ಮನೆ ನೀಟಾಗಿರಬೇಕು ಯಾವಾಗ್ಲೂ, ಅದಂತೂ ನಂದು ಫಸ್ಟ್ ಪ್ರಿಫರೆನ್ಸು. ಅದಕ್ಕೋಸ್ಕರನೇ ಅಡುಗೆ ಮನೆನ ಫಸ್ಟ್ ಕ್ಲೀನ್ ಮಾಡಿಕೊಂಡೆ. ಗ್ಯಾಸ್ ಕೂಡ ಎಲ್ಲ ಒರೆಸ್ಕೊಂಡೆ. ಅದಾದ್ಮೇಲೆ ಟೈಲ್ಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ಒಂದೊಂದನ್ನೇ ಜೋಡಿಸ್ಕೊಂಡೆ. ದಿಸ್ ಇಸ್ ಮೈ ಕಿಚನ್ ರೂಲ್ಸು, ನೋಡಬಹುದು ನೀವು. ಅದನ್ನು ಕೂಡ ಲೇಬಲ್ ಹಾಕೊಂಡಿದ್ದೀನಿ ನಾನು. ಸೊ ಅದಾದ್ಮೇಲೆ ಹೊರಗಡೆ ಎಲ್ಲ ಹೊರಂಡ ತೊಳ್ಕೊಂಡೆ. ಅದಾದ್ಮೇಲೆ ಸ್ಟೆಪ್ಸು ಮತ್ತೆ ಕೆಳಗಡೆ ಗ್ರೌಂಡ್ ಫ್ಲೋರ್ ಹೊರಂಡ ಕೂಡ ಕ್ಲೀನ್ ಮಾಡಿಕೊಂಡು ಕಸ ಗುಡಿಸಿ ಅನಂತರ ನೀರೆಲ್ಲ ಹಾಕಿ ಪೈಪಿಂದ ಮತ್ತೆ ವೈಪರಿಂದ ಎಲ್ಲ ತಳ್ಕೊಂಡೆ. ಅದಾದ್ಮೇಲೆ ಗೇಟಿಂದ ಹೊರಗಡೆ ಕೂಡ ಕ್ಲೀನ್ ಮಾಡಿಕೊಂಡು ಹೊರಂಡಕ್ಕೆಲ್ಲ ಸ್ವಲ್ಪ ನೀರು ಹಾಕಿದೆ. ಅನಂತರ ಎಲ್ಲಾನು ನೀರನ್ನು ವೈಪರಿಂದ ತಳ್ಳಿ ಒಂದು ಪುಟ್ಟದಾಗಿ ಒಂದು ರಂಗೋಲೆ ಕೂಡ ಹಾಕಿದೆ ನಾನು. ಮಾಮೂಲಿ ಯಾವಾಗಲೂ ನನಗೆ ಬೇಗ ಬರೋದು ಇದೊಂದೇ ರಂಗೋಲೆ, ಸೊ ಅದಕ್ಕೋಸ್ಕರ ಇದೇ ರಂಗೋಲೆನೇ ಹಾಕಿದೆ. ಅದಾದ್ಮೇಲೆ ನಾನು ಮೇಲ್ಗಡೆ ಮತ್ತೆ ಬಂದು ನಮ್ಮ ಮನೆಯ ಹೊಸ್ತಿಲನ್ನೆಲ್ಲ ಹೊಸ ನೀರಿಂದ ತೊಳ್ಕೊಂಡಾದ್ಮೇಲೆ ಅದನ್ನು ಕೂಡ ಒಂದು ಕರ್ಚೀಫಿಂದ ಒರೆಸ್ಕೊಂಡು ನಂತರ ಅರಿಶಿನ ಮತ್ತೆ ಕುಂಕುಮನ ಇಟ್ಕೊಂಡೆ. ಅದಾದ್ಮೇಲೆ ನಾನು ತುಳಸಿಗೆ ಕೂಡ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ನಂತರ ಕಮಲದ ರಂಗೋಲಿನ ಹೊಸ್ತಿಲ ಮೇಲೆ ಬಿಟ್ಟು ಅದಾದ್ಮೇಲೆ ಪುಟ್ಟದಾದ ಒಂದು ಎಳೆ ರಂಗೋಲಿನ ನಮ್ಮ ಮನೆಯ ಬಾಗಿಲು ಮುಂದೆ ಬಿಟ್ಟೆ. ನಂತರ ಪುಟ್ಟದಾದ ಚಿಕ್ಕ ರಂಗೋಲಿನ ತುಳಸಿ ಮುಂದೆ ಬಿಟ್ಟೆ. ಮತ್ತೆ ಶುಕ್ರವಾರದೊತ್ತು ನಾನು ವಿಶೇಷವಾಗಿ ಯಾವಾಗಲೂ ಶುಭ ಲಾಭ ಜಯ ವಿಜಯ ಅಂತ ಬರಿತಾ ಇರ್ತೀನಿ. ಅದು ನಮಗೆ ಶುಭ ಸಂಕೇತವಾಗಿರುತ್ತೆ. ಎಲ್ಲ ಗುಡಿಸಿ ಒರೆಸಿ ಕ್ಲೀನ್ ಎಲ್ಲ ಆದ್ಮೇಲೆ ಅರಿಶಿನ ಕುಂಕುಮ ಹೂವು ಎಲ್ಲ ಇಟ್ಟ ಮೇಲೆ ಹೀಗೆ ನಮ್ಮ ಮನೆ ಕಾಣಿಸ್ತಾ ಇದೆ ನೋಡಿ, ಒಂದು ರೌಂಡು. ನಾನು ಗ್ಯಾಸ್ ಮೇಲೆ ಕೂಡ ಹೂವನ್ನ ಇಟ್ಕೊತೀನಿ. ನಂತರ ಪುಟ್ಟಿಲಿ ತೆಂಗಿನಕಾಯಿ ಹಣ್ಣುಗಳನ್ನ ಜೋಡಿಸಿದ್ದೀನಿ. ಮತ್ತೆ ನಾನು ಇಲ್ಲಿ ಫ್ಲವರ್ ಪಾಟ್ನ ಇಟ್ಕೊಂಡಿದ್ದೀನಿ. ನಂತರ ನೋಡ್ಬೋದು ನೀವು ನನ್ನ ಕಿಚನ್ ಐಟಮ್ಸ್ನ ಈ ರೀತಿ ಗ್ಲಾಸ್ ಡಬ್ಬಿಯಲ್ಲಿ ಹಾಕಿದ್ದೀನಿ. ಅದಾದ್ಮೇಲೆ ನಾನು ಹಾಲನ್ನ ಕಾಯಿಸಿದೆ. ನಂತರ ಹಾಲು ಕಾಯಿಸಿದ್ಮೇಲೆ ಟೀ ಮಾಡಿದೆ. ಟೀ ಮಾಡೋದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ನಂತರ 2 ಸ್ಪೂನು ಟೀ ಪುಡಿ ಹಾಕಿ ಒಂದು 4 ಸ್ಪೂನು ಶುಗರ್ ಹಾಕಿ ನಂತರ ಅದು ಕುದಿ ಬಂದಮೇಲೆ ಹಾಲು ಕಾಯಿಸ್ಕೊಂಡಿದ್ದನ್ನ ಒಂದು ಲೋಟ, ದೊಡ್ಡದಾದ ಲೋಟದಲ್ಲಿ 3 ಜನಕ್ಕೆ ಮಾಡ್ತಾ ಇರೋದು ನಾನು, ಅದಕ್ಕಾಗಿ ದೊಡ್ಡದಾಗಿರೋ ಲೋಟದಲ್ಲಿ ಒಂದು ಪೂರ್ತಿ ಹಾಲನ್ನ ಒಂದು ಲೋಟದ ತುಂಬ ಹಾಕ್ತಾ ಇದ್ದೀನಿ. ಆ ಹಾಲು ಹಾಕಿದ್ಮೇಲೆ ಚೆನ್ನಾಗಿ ಮಳ್ಸಿ ಅದನ್ನ ಟೀ ಸೊಪ್ಪು ಮತ್ತು ಸಕ್ಕರೆ ಜೊತೆಗೆ ಹೊಂದ್ಕೊಳ್ಳೋ ರೀತಿ ಕುದಿಸಿ ನಾವು ಕೂಡ ಟೀನ ತಗೊಂಡ್ವಿ. ಟೀ ಮಾಡೋ ಮುಂಚೆನೆ ನಾನು ಸ್ನಾನ ಎಲ್ಲ ಮಾಡಿ ಮುಗಿಸಿ ನಾನು ಕೂಡ ರೆಡಿ ಆಗಿದ್ದೆ. ಆನಂತರ ನನ್ನ ಹಸ್ಬೆಂಡ್ ಕೂಡ ಎದ್ದು ಬಂದ್ರು. ಅವ್ರಿಗೆ 1 ಕಪ್ಪು ನನಗೆ 1 ಕಪ್ಪು ಟೀನ ಲೋಟಕ್ಕೆ ಹಾಕಿ ಇಬ್ರು ಕೂಡ ಬಿಸಿನೀರನ್ನ ಕಾಯಿಸ್ಕೊಂಡು ಮೊದಲನೇದಾಗಿ ಬಿಸಿನೀರನ್ನ ಕುಡಿದು ಅನಂತರ ಟೀನ ಕುಡಿದ್ವಿ. ನಾನು ಕೂಡ ಟೀನ ಟೇಸ್ಟ್ ಮಾಡಿ ಅದಾದ್ಮೇಲೆ ಬ್ರೇಕ್ಫಾಸ್ಟಿಗೆ ಪ್ರಿಪೇರ್ ಮಾಡಬೇಕು. ಸೊ ವಾರ ಆಗಿರೋದ್ರಿಂದ ಲೇಟ್ ಆಗುತ್ತೆ ಅಂತ ಇವತ್ತು ಸಿಂಪಲ್ ಬ್ರೇಕ್ಫಾಸ್ಟ್ನ ಮಾಡ್ತಾ ಇದ್ದೀನಿ. ಕುಕ್ಕರ್ನ ಇಟ್ಕೊಂಡು 3 ಗ್ಲಾಸ್ ನೀರನ್ನ ಹಾಕಿ 1 ಸ್ಪೂನು ಕಲ್ಲುಪ್ಪನ್ನ ಹಾಕೊಂಡು ಅಕ್ಕಿನ ಚೆನ್ನಾಗಿ ತೊಳೆದು ಅಕ್ಕಿನ ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ರೈಸ್ನ ಮಾಡಿಕೊಂಡೆ.
ಅದಾದ್ಮೇಲೆ ನಾನು ಇವತ್ತು ಸಿಂಪಲ್ ಬ್ರೇಕ್ಫಾಸ್ಟ್ ಅಂದ್ರೆ ಈಸಿಯಾಗಿ ಬೇಗ ಆಗೋದು ಯಾವುದು ಪುಳಿಯೋಗರೆ. ಅದಕ್ಕೋಸ್ಕರ ನಾನು ಪುಳಿಯೋಗರೆನ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೆ. ಫಸ್ಟ್ ಎಣ್ಣೆ ಹಾಕೊಂಡು ನಂತರ ಕಡಲೆ ಬೀಜನ ಹಾಕಿ ಸ್ವಲ್ಪ ಫ್ರೈ ಮಾಡಿದೆ. ಅದಾದ್ಮೇಲೆ ಕರಿಬೇವು ಮತ್ತೆ ಬೆಳ್ಳುಳ್ಳಿನ ಜಜ್ಜಿ ಹಾಕೊಳ್ತಾ ಇದ್ದೀನಿ. ಇದು ಬೆಳ್ಳುಳ್ಳಿ ಜಜ್ಜಿ ಹಾಕೋದ್ರಿಂದ ಟೇಸ್ಟ್ ಸ್ವಲ್ಪ ಡಿಫರೆಂಟ್ ಆಗಿ ತುಂಬಾ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ. ಅದಾದ್ಮೇಲೆ ನಾನು ಇಲ್ಲಿ MTR ಪುಳಿಯೋಗರೆನ ಬಳಸ್ತಾ ಇದ್ದೀನಿ. ಅದು ದೊಡ್ಡ ಪ್ಯಾಕೆಟ್, ಅದರಲ್ಲಿ ಅರ್ಧ ಪ್ಯಾಕೆಟ್ ನ ಮಾತ್ರ ಉಪಯೋಗಿಸ್ತಾ ಇದ್ದೀನಿ. ಪೌಡರ್ನ ಹಾಕೊಂಡು ಎಣ್ಣೆಲೆ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಸಣ್ಣ ಉರಿಲೇ ಮಾಡ್ಕೋಬೇಕು. ಅನಂತರ ನಾನು ಹುಣಸೆ ಹಣ್ಣನ್ನ ನೆನೆಸಿಟ್ಕೊಂಡಿದ್ದೆ. ಅರ್ಧ ಲೋಟದಷ್ಟು ಹುಣಸೆ ರಸನ ಹಾಕಿ 1 ಲೋಟದಷ್ಟು ನೀರನ್ನ ಹಾಕಿ ಅದನ್ನು ಕೂಡ ಕೈ ಆಡಿಸಿ, ನಂತರ ಇದು ಹುಳಿ ಜಾಸ್ತಿ ಅನ್ನಿಸಬಾರ್ದು ಅನ್ನೋದಕ್ಕೋಸ್ಕರ ಸ್ವಲ್ಪ ನಾನು ಖಾರದ ಪುಡಿ ಮತ್ತೆ ಉಪ್ಪನ್ನ ಹಾಕೊಂಡಿದ್ದೀನಿ. ಫೈನಲಿ ಮನೆ ಕೆಲಸ ಎಲ್ಲ ಆಯ್ತು. ಈಗ ಪೂಜೆ ಮಾಡೋದಕ್ಕೆ ಪ್ರಿಪೇರ್ ಮಾಡ್ಕೊಳ್ಬೇಕು ನಾನು. ಇವತ್ತು ಶುಕ್ರವಾರ, ಅದ್ರ ಜೊತೆಗೆ ಸಂಕಷ್ಟಹರ ಚತುರ್ಥಿ. ಅದಕ್ಕಾಗಿ ನಾನು ಇವತ್ತು ಮನೆ ದೇವರಿಗೆ ಎಲ್ಲಾನು ಪೂಜೆ ಮಾಡಿಕೊಂಡು ನಂತರ ಗಣೇಶನನ್ನ ವಿಶೇಷವಾಗಿ ಒಂದು ಹಿತ್ತಾಳೆ ತಟ್ಟೆಯನ್ನ ತಗೊಂಡು ಅದರೊಳಗಡೆ ಗುಲಾಬಿ ಹೂಗಳನ್ನ ಹಾಕಿ ಅದರ ಮೇಲೆ ಗಣೇಶನ ಇರಿಸಿ, ಕೆಂಪು ಹೂವು ಮತ್ತು ಬಿಳಿ ಹೂವು ಜೊತೆಗೆ ಗರಿಕೆಯನ್ನ ಇಟ್ಟು ಅಲಂಕರಿಸಿ, ನಂತರ ನೈವೇದ್ಯಕ್ಕೆ ಕೆಂಪು ಕಲ್ಲು ಸಕ್ಕರೆ, ಬಿಳಿ ಕಲ್ಲು ಸಕ್ಕರೆ ಮತ್ತು ಹಾಲನ್ನ ಇರಿಸಿ ಗಣೇಶನಿಗೆ ಹೂವಿನ ಅರ್ಚನೆ ಮಾಡಿಕೊಂಡು ದೀಪ ಬೆಳಗಿಸಿ, ಗಂಧದ ಕಡ್ಡಿ ಮತ್ತು ಧೂಪಗಳನ್ನು ಬೆಳಗಿಸಿ ಪೂಜೆಯನ್ನ ಮಾಡಿಕೊಂಡೆ. ನಂತರ ಎಲ್ಲರಿಗೂ ಒಳ್ಳೆಯದನ್ನ ಮಾಡಲಿ ಅಂತ ಮನಸ್ಸಲ್ಲಿ ಬೇಡ್ಕೊಂಡು ಸ್ವಲ್ಪ ಹೊತ್ತು ಧ್ಯಾನ ಮಾಡಿ ಪೂಜೆನ ಮಾಡಿಕೊಂಡೆ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಯಾವಾಗಲೂ ಹೀಗೆ ಚೆನ್ನಾಗಿರಿ. ಇವತ್ತಿನ ದಿನ ವಿಶೇಷವಾಗಿ ನಮ್ಮ ಗಣೇಶನ ಚತುರ್ಥಿ ಇರೋದ್ರಿಂದ ಪೂಜೆನ ಮಾಡಿದ್ದೀನಿ. ನೋಡಬಹುದು ನೀವು. ನೈವೇದ್ಯಕ್ಕೆ ಹಾಲು ಮತ್ತು ಕೆಂಪು ಕಲ್ಲು ಸಕ್ಕರೆ, ಬಿಳಿ ಕಲ್ಲು ಸಕ್ಕರೆಯನ್ನು ಹಾಕಿದ್ದೀನಿ. ಗಣೇಶನಿಗೆ ಪ್ರಿಯವಾದ ಕೆಂಪು ಹೂವು, ಬಿಳಿ ಹೂವಿನಿಂದ ಅಲಂಕಾರ ಮಾಡಿ ಜೊತೆಗೆ ಗರಿಕೆ ಕೂಡ ಇಟ್ಟಿದ್ದೀನಿ. ಈ ದಿನ ಶುಕ್ರವಾರ ಮತ್ತು ಸಂಕಷ್ಟಮಿ ಬಂದಿರೋದ್ರಿಂದ ನಾನು ಈ ರೀತಿಯಾಗಿ ಪೂಜೆಗೆ ಅಲಂಕಾರ ಮಾಡಿಕೊಂಡು ಪೂಜೆಗೆ ಸಿದ್ಧತೆಗಳನ್ನ ಮಾಡಿಕೊಂಡು ವಿಧವಾಗಿ ಅಲಂಕಾರವನ್ನ ವಿಶೇಷವಾಗಿ ಮಾಡಿಕೊಂಡಿದ್ದೆ. ಈ ವಿಡಿಯೋ ನಿಮಗೆ ತುಂಬಾನೇ ಇಷ್ಟ ಆಗಿದೆ ಅಂತ ನಾನು ಖಂಡಿತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಅಂಡ್ ಕಮೆಂಟ್ ಶೇರ್ ಮಾಡಿ. ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇರೋರು ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಬಟನ್ನ ಒತ್ಕೊಳ್ಳಿ. ನನ್ನ ಎಲ್ಲ ವಿಡಿಯೋಗಳು ನಿಮಗೆ ಖಂಡಿತವಾಗ್ಲೂ ನೋಟಿಫಿಕೇಶನ್ ಬರುತ್ತೆ. ಯಾವುದೇ ತರಹ ಮಿಸ್ ಆಗೋದಿಲ್ಲ. ಥ್ಯಾಂಕ್ ಯು ಸೋ ಮಚ್. ಗಣೇಶ ಎಲ್ಲರಿಗೂ ಒಳ್ಳೆಯದನ್ನ ಮಾಡಲಿ ಅಂತ ನಾನು ಮನಸಾರೆ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಪೂಜೆಗೆ ಅಧಿಪತಿ ಗಣೇಶ ಆಗಿರುವುದರಿಂದ ಗಣೇಶನ ಪೂಜೆಯನ್ನು ಯಾವಾಗಲೂ ವಿಶೇಷವಾಗಿ ಸುಂದರವಾಗಿ ಮಾಡಿಕೊಳ್ಳಬೇಕು. ಅದರಿಂದ ನಮಗೆ ವಿದ್ಯೆ, ಬುದ್ಧಿ, ಸುಖ, ಶಾಂತಿ, ನೆಮ್ಮದಿ ಎಲ್ಲವೂ ಸಿಗುತ್ತೆ. ಅದಕ್ಕೋಸ್ಕರನೇ ನಾವು ಯಾವಾಗಲೂ ಮನೆಯಲ್ಲಿ ಶಾಂತಿ, ನೆಮ್ಮದಿಯಿಂದ ಇರೋದಕ್ಕೆ ಸಾಧ್ಯ ಆಗುತ್ತೆ.